ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಮಗ್ಗಮ್ ವರ್ಕ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿರೋವಂಥದ್ದು, ಹಾಗೆ ಬಿಗಿನರ್ಸ್ಗೆ ತುಂಬ ಈಸಿಯಾಗಿರೋವಂಥ ಡಿಸೈನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ವರ್ಕ್ಗೆ ಬೇಕಾಗಿರೋವಂಥದ್ದು ಥ್ರೆಡ್ಡು, ಹಾಗೆ 3 mm ಸೈಜ್ದು ಆಫ್ ಗೋಲ್ಡ್ ಬೀಡು, ಹಾಗೆ ಚಮ್ಕಿ ಬೀಡು. ಮೊದಲು 3 ಲೇಯರು ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ. ಔಟ್ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ, ಈ ಥರ ಈ ಶೇಪಲ್ಲಿ ನಾನು ವೈಟ್ ಪೆನ್ಸಿಲಲ್ಲಿ ಈ ಥರ ಬರ್ಕೊಳ್ತಿದ್ದೀನಿ, ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 1 ಇಂಚ್ ಬರುತ್ತೆ ಈ ಡಿಸೈನು. ಈಗ ಮಾರ್ಕ್ ಮಾಡ್ಕೊಳ್ತಿರೋ ಡಿಸೈನು ಈ ಥರನಾದರೂ ಮಾಡ್ಕೋಬೋದು, ಅಥವಾ ಈ ಶೇಪ್ಗೆ ನಾವು ಒಂದು ಪೇಪರ್ನ ಕಟ್ ಮಾಡಿಕೊಂಡು ಈ ಥರ ಟ್ರೇಸ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಆ ಮಾರ್ಕ್ಗೆ ನಾನು ಆ ಮಾರ್ಕ್ ಶೇಪ್ ಹೇಗಿದೆಯೋ ಆ ಶೇಪ್ಗೆ ನಾನು ಶುಗರ್ ಬೀಡನ್ನ ಹಾಕ್ಕೊಳ್ತಾ ಹೋಗ್ತೀನಿ. 2 ಬೀಡ್ಗೆ ನಾವು ಲಾಕ್ ಹಾಕ್ಕೊಳ್ತಾ ಹೋಗಬೇಕು. ತುಂಬ ಸಿಂಪಲ್ಲಾಗಿದೆ ಡಿಸೈನು. ಜಸ್ಟ್ ನಾನು ರೌಂಡ್ಗಷ್ಟೇ ನಾನು ಈ ಡಿಸೈನ್ ಮಾಡಿರೋದು. ಅವರು ರೌಂಡ್ಗಷ್ಟೇ ಬೇಕು ಅಂದಿರೋದ್ರಿಂದ ನಾನು ರೌಂಡಷ್ಟೇ ಮಾಡಿರೋದು. ಬ್ಯಾಕ್ ಡಿಸೈನು ಪಾಟ್ ನೆಕ್ ಮಾಡಿದ್ದೀನಿ. ಸಿಂಪಲ್ ಡಿಸೈನ್ ಬೇಕು ಅನ್ನೋರು ಈ ಥರದ ಡಿಸೈನ್ಸ್ನ ಮಾಡಿಸ್ಕೋಬೋದು. ಬಜೆಟ್ ಫ್ರೆಂಡ್ಲಿ ಡಿಸೈನ್ ಕೂಡ ಆಗಿರುತ್ತೆ ಇದು. ಈ ವರ್ಕ್ಗೆ ನಾನು 1000 ರೂಪೀಸು ಚಾರ್ಜ್ ಮಾಡಿದ್ದೀನಿ. ನೋಡಿ, ಆ ಶೇಪ್ ಏನಿದೆ ಅಲ್ವಾ, ಆ ಶೇಪಿಗೆ ನಾವು ಶುಗರ್ ಬೀಡನ್ನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಬೇಕು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಶುಗರ್ ಬೀಡ್ ಹಾಕ್ಕೊಳ್ಳೋದು ಕಂಪ್ಲೀಟ್ ಆದಮೇಲೆ ಇವಾಗ ನೋಡಿ 3 mm ಸೈಜ್ದು ಆಫ್ ಬೀಡನ್ನ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ನೋಡಿ, ಈ ಥರ ಏನು ಶೇಪ್ ಇದೆ ಅಲ್ವಾ, ಆ ಶೇಪ್ ಕೆಳಗಡೆ ಒಂದು, ಹಾಗೆ ಅಲ್ಲಿಂದನೇ ಒಂದು ಶಾರ್ಟ್ ಸ್ಟಿಚ್ ತೊಗೊಂಡು ಮೇಲೆ ಒಂದು 3 mm ಸೈಜ್ದು ಆಫ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿರುತ್ತೆ ಈ ಡಿಸೈನು. ಬಿಗಿನರ್ಸ್ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಈ ಡಿಸೈನ್ನ ಟ್ರೈ ಮಾಡಿ. ಇದು ಕಂಪ್ಲೀಟ್ ಆದಮೇಲೆ ನೋಡಿ, ಒಂದೊಂದು ಫ್ರೆಂಚ್ ನಾಟ್ನ ಹಾಕ್ಕೊಳ್ತಾ ಬರಬೇಕು. 6 ದಾರ ತೊಗೊಂಡು ಡಬಲ್ ಸ್ಟ್ಯಾಂಡು, ಅಂದರೆ ನೀಡಲ್ಗೆ 2 ಸುತ್ತಕೊಂಡು ನಾವು ಫ್ರೆಂಚ್ ನಾಟ್ನ ಹಾಕ್ಕೊಳ್ತಾ ಬರಬೇಕು. ಫ್ರೆಂಚ್ ನಾಟ್ ಡಿಸೈನ್ಸ್ನೇ ನಾನು 3-4 ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇರೋರು ಹೋಗಿ ನೋಡಿ. ಮಗಮ್ ವರ್ಕು ಇಷ್ಟ ಆಗೋವಂಥವ್ರು ಮಗಮ್ ವರ್ಕ್ಸ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ನೋಡಿ, ಒಂದೊಂದು ಫ್ರೆಂಚ್ ನಾಟ್ ಕಂಪ್ಲೀಟ್ ಆದಮೇಲೆ ಏನು ಶೇಪ್ ಇದೆಯಲ್ವ, ಆ ಶೇಪ್ ಮೇಲ್ಗಡೆ ನಾವು 3 ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು, ಚಮ್ಕಿ ಬೀಡ್ ಯೂಸ್ ಮಾಡಿಕೊಂಡು. ನೀವಿನ್ನು ಚಮ್ಕಿ ಬೀಡ್ ಯೂಸ್ ಮಾಡಿ ನಾನು ಫ್ರೆಂಚ್ ನಾಟ್ ಹಾಕಿ ಮಾಡಿರೋವಂಥ ಡಿಸೈನ್ಸ್ನ ನೋಡಿಲ್ಲ ಅಂದರೆ ಒಂದು ಸರಿ ಹೋಗಿ ನೋಡಿ. ನಾನು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸುಮಾರು ಈ ಥರ 6 ದಾರ ಫ್ರೆಂಚ್ ನಾಟ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು. ಈ ಥರ 3 ಸ್ಟ್ಯಾಂಡ್ ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು. ನೋಡಿ, ಒಂದು ರೈಟ್ ಸೈಡ್ಗೆ, ಒಂದು ಲೆಫ್ಟ್ ಸೈಡ್ಗೆ, ಹಾಗೆ ಒಂದು ಮಿಡಲ್ಗೆ ಒಂದು ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು. ನೀಡಲ್ಗೆ 3 ರೌಂಡ್ ಸುತ್ತಿ ಚಮ್ಕಿ ಬೀಡ್ ತೊಗೊಂಡು ಒಂದು ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು. ಇದೇ ಥರ 3 ಸ್ಟ್ಯಾಂಡು ಲಾಂಗ್ ಫ್ರೆಂಚ್ ನಾಟ್ನ
ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಇಷ್ಟೇ ಇದು ಡಿಸೈನು, ಸಿಂಪಲ್ಲಾಗಿದೆ ಡಿಸೈನು. ಕಮ್ಮಿ ಪ್ರೈಸ್ ಡಿಸೈನ್ಸ್ನ ಕೇಳ್ತಾರಲ್ವಾ, ಆವಾಗ ಈ ಥರದ ಸಿಂಪಲ್ ಡಿಸೈನ್ಸ್ನ ನೀವು ಮಾಡ್ಕೋಬೋದು. ಒಂದೇ ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಕೂಡ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಆವಾಗ ಅರ್ಥ ಆಗುತ್ತೆ ಹೇಗೆ ಹಾಕಿದ್ದೀನಿ ಅನ್ನೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಮೂಲಕ ನನ್ನ ವಿಡಿಯೋ ನಿಮಗೆ ತಲುಪುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.